ನನ್ನ ಹೆಸರು ಮುರಳೀಕೃಷ್ಣ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡು ಜಕ್ಸಂದ್ರ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲೆ ಇರುವಂತಹದ್ದು ಕಾಡು ಜಕ್ಸಂದ್ರ ಅನ್ನುವಂತಹ ಒಂದು ಗ್ರಾಮದಲ್ಲಿ. ಸುತ್ತಮುತ್ತಲ ವನ ಗಿಡ ಮರಗಳಿಂದ ತುಂಬಿರುವಂತಹ ಒಂದು ಸುಂದರವಾದ ಪರಿಸರದ ಮಡಿಲಿನಲ್ಲಿ ಈ ಶಾಲೆ ಇದೆ. ಪ್ರತಿದಿನ ಬೆಳಗ್ಗೆ 9:30ಕ್ಕೆ ಶ್ರೀ ನವನಾರಸಿಂಹ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಬೆಳಗಿನ ಉಪಹಾರವನ್ನು ನೀಡಲಾಗುತ್ತದೆ. ಜೊತೆಗೆ ಹಾಲನ್ನು ಕೂಡ ಕೊಡಲಾಗುತ್ತದೆ. ಬೆಳಗಿನ ಉಪಹಾರ ಸೇವನೆಯ ನಂತರ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನಾ ಸಮಯದಲ್ಲಿ ನಾಡಗೀತೆ, ರಾಷ್ಟ್ರಗೀತೆ, ಸಂವಿಧಾನದ ಪ್ರಸ್ತಾವನೆಯನ್ನು ಹೇಳುವುದರ ಜೊತೆಗೆ ಪ್ರಜಾವಾಣಿ ಪತ್ರಿಕೆಯನ್ನು ಓದಲಾಗುತ್ತದೆ. ಚೂರಿಯಿಂದ ಮಾಡಿದ ಗಾಯ ಮಾಯಬಹುದು, ಆದರೆ ನಾಲಿಗೆಯಿಂದ ಮಾಡಿದ ಗಾಯ ಮಾಯುವುದು ಕಷ್ಟ. ಅರಿಸ್ಟಾಟಲ್. ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನಮ್ಮ ರಾಷ್ಟ್ರ ಧ್ವಜವು ಯಾವ ಅನುಪಾತದಲ್ಲಿದೆ? ರಾಷ್ಟ್ರಗೀತೆ ಆದ ನಂತರ ಮಕ್ಕಳು ಹ್ಯಾಂಡ್ ವಾಶ್ ಡೆಮಾನ್ಸ್ಟ್ರೇಷನ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ತಮ್ಮ ತರಗತಿಗಳಿಗೆ ಹೋಗಿ ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾರೆ. ಪ್ರತಿ ವಾರಕ್ಕೆ ಒಮ್ಮೆ ಶನಿವಾರ ನಮ್ಮ ಶಾಲೆಯಲ್ಲಿ ಒಂದು ಪುಟ್ಟ ಗ್ರಂಥಾಲಯ ಇದೆ. ಆ ಪುಟ್ಟ ಗ್ರಂಥಾಲಯದಿಂದ ಮಕ್ಕಳಿಗೆ ಪ್ರತಿಯೊಂದೊಂದು ಪುಸ್ತಕವನ್ನು ಕೊಡ್ತೇವೆ. ಶಾಲೆಯಲ್ಲೇ ಓದನ್ನ ಆರಂಭಿಸಿ ಭಾನುವಾರ ರಜೆ ಇರೋದ್ರಿಂದ ಮನೆಗೆ ಹೋಗಿ ಮತ್ತೆ ಸೋಮವಾರ ಬಂದು ಹೇಳ್ತಾರೆ ಮಕ್ಕಳು ಯಾವ ಪುಸ್ತಕ ತೆಗೆದುಕೊಂಡು ಹೋಗಿದ್ರು, ಅದ್ರಲ್ಲಿ ಅವ್ರಿಗೆ ಏನ್ ಇಷ್ಟ ಆಯ್ತು, ಅವ್ರು ಏನ್ ತಿಳ್ಕೊಂಡ್ರು, ಒಂದ್ ನಿಮಿಷನಾದ್ರೂ ಪರವಾಗಿಲ್ಲ ಮಕ್ಕಳಿಗೆ ಏನ್ ಅನಿಸ್ತು ಅನ್ನುವಂತಹ ಹೇಳಿಕೆಯನ್ನು ನಾವು ಪಡ್ಕೊಳ್ತೇವೆ. ಇದರಿಂದ ಮಕ್ಕಳಿಗೆ ಓದುವ ಅಭಿರುಚಿ ಹೆಚ್ಚಾಗ್ತಾ ಇದೆ. ಈಗ ನಾವು ನೋಡ್ತಾ ಇರುವ ಹಾಗೆ ಎಲ್ಲ ಮಕ್ಕಳು ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಮೊಬೈಲು ಟಿವಿಯಿಂದ ಮಕ್ಕಳನ್ನ ಹೊರ ಕರ್ಕೊಂಡ್ಬರೋದು ತುಂಬಾ ಕಷ್ಟ ಆಗ್ತಾ ಇದೆ. ಈ ಒಂದು ಮಕ್ಕಳ ಒಂದು ಏಕತಾನತೆಯನ್ನ ಮಕ್ಕಳು ಅಡಿಕ್ಟ್ ಆಗುವುದನ್ನ ತೊಡೆಯೋದಕ್ಕೆ ಇದೊಂದು ಅತ್ಯುತ್ತಮವಾದ ಕಾರ್ಯ ಅಂತಾನೆ ಹೇಳ್ಬೋದು. ಮಕ್ಕಳು ಇದರಿಂದ ತುಂಬಾ ಖುಷಿಯಾಗಿ ನಾವು ಆರಂಭದಲ್ಲಿ ಮಕ್ಕಳಿಗೆ ಕತೆ ಪುಸ್ತಕಗಳನ್ನ ಕೊಡ್ತೇವೆ. ಚಂದಮಾಮ ಕಥೆಗಳು, ಬೀರ್ಬಲ್ ಕಥೆಗಳು, ಅಕ್ಬರ್ ಬೀರ್ಬಲ್ ಕಥೆಗಳು, ಇಂತಹ ಕಥೆಗಳನ್ನು ಓದೋದ್ರಿಂದ ಮಕ್ಕಳಿಗೆ ಓದಿನಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಮೂಡುತ್ತೆ. ಪ್ರತಿ ಶನಿವಾರ ನಮ್ಮ ಶಿಕ್ಷಕರು ಓದುವುದಕ್ಕೆ ಅವಕಾಶ ಕೊಡ್ತಾರೆ. ನಾವು ಅದನ್ನು ಶನಿವಾರ ಪುಸ್ತಕವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಭಾನುವಾರ ಓದಿ ತಿರ್ಗಾ ಸೋಮವಾರ ನಾವಿಲ್ಲಿ ತಂದ್ಕೊಡ್ತೀವಿ. ಅದರಿಂದ ಹಲವಾರು ವಿಷಯಗಳು ನಮಗೆ ಮಕ್ಕಳಿಗೆಲ್ಲ ದೊರೆಯುತ್ತೆ. ಮೊಬೈಲ್ನ ನಾವು ಕಮ್ಮಿ ಬಳಸ್ತಾ ಇದ್ದೀವಿ. ಓದೋದಕ್ಕೆ ಜಾಸ್ತಿ ನಾವು ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಮತ್ತು ನನ್ನ ನೆಚ್ಚಿನ ಪುಸ್ತಕ ಕಿಂದರಿ ಜೋಗಿ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ. ಇದರಿಂದ ಕುವೆಂಪು ಬರೆದಿದ್ದಾರೆ. ಈ ಪುಸ್ತಕ ಸಿಕ್ಕಿತು. ಭಾಗವತ ಪುರಾಣ ಕಥೆಗಳು ನಾನು ಓದೆ, ಚೆನ್ನಾಗಿದೆ. ನನ್ನ ತಮ್ಮನಿಗೂ ಹೇಳಿದೆ, ಖುಷಿಯಾಯಿತು. ಈ ವಾರ ನನಗೆ ಸಿಕ್ಕಿರುವ ಪುಸ್ತಕ ಇದು. ನಾನು ಈ ಪುಸ್ತಕದಲ್ಲಿರುವ ಏಕಲವ್ಯ, ಅಭಿಮಾನಿ ಮುಂತಾದ ಬಾಲಕರ ಕಥೆಗಳನ್ನು ಓದಿ ತಿಳಿದಿದ್ದೇನೆ. ಈ ಪುಸ್ತಕದಲ್ಲಿ ಬರುವ ಕಥೆಗಳನ್ನು ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ಶಾಲಾ ಶಿಕ್ಷಕರಿಗೆ ಹೇಳಿದ್ದೇನೆ. ಈ ವಾರ ನನಗೆ ಸಿಕ್ಕಿರುವ ಪುಸ್ತಕ ವಿಕ್ರಮ್ ಸಾರಾಭಾಯ್. ಇದನ್ನು ಓದಿದ್ದರಿಂದ ನನಗೆ ವಿಕ್ರಮ್ ಸಾರಾಭಾಯ್ ಅವರ ಸಾಧನೆ ಬಗ್ಗೆ ತಿಳಿದುಕೊಂಡೆ. ಪೋಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಲು ಅಕ್ಷರ ಕುಟೀರ ಎಂಬ ವಾಟ್ಸಪ್ ಗ್ರೂಪ್, ಮೂರ ಶಾಲೆ ಎಂಬ ವಾಟ್ಸಪ್ ಚಾನಲ್, ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕದಲ್ಲಿರಲು ಈ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಲಾಗಿಲ್ಲ. ಶಾಲೆಯಲ್ಲಿ ನಡೆಯುವ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ನಾವು ಸರ್ಕಾರಿ ಶಾಲಾ ಮಕ್ಕಳು ಎಂಬ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಾಗಿದೆ. ನನ್ನ ಶಾಲೆ ನನ್ನ ಕೊಡುಗೆ ಯೋಜನೆಯಡಿ ಕೊಡುಗೆ ನೀಡಿರುವ ವಿವರಗಳು ಈ ಮುಂದಿನಂತಿವೆ. ಅಭ್ಯುದಯ ಫೌಂಡೇಶನ್ ಬೆಂಗಳೂರು ಇವರು ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮ ಶಾಲೆಯ ನಲಿಕಲಿ ವಿದ್ಯಾರ್ಥಿಗಳಿಗೆ 3 ತಟ್ಟೆಗಳನ್ನು, ಹಾಗೆ ಮಕ್ಕಳಿಗೆ ಕೇರಮ್ ಬೋರ್ಡ್, ಚೆಸ್ ಬೋರ್ಡ್, ಶೈಕ್ಷಣಿಕ ಚಟುವಟಿಕೆಗೆ ನೆರವಾಗುವಲ್ಲಿ ಗ್ಲೋಬನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಆದಿಬಾ ಮೇಡಮ್ ಅಹೇಲಿ ಫೌಂಡೇಶನ್ ಇವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ 50 ಪುಸ್ತಕಗಳನ್ನು ನೀಡಿದ್ದಾರೆ. ಜೊತೆಗೆ ಒಂದು ಕಂಪ್ಯೂಟರನ್ನು ನೀಡಿದ್ದಾರೆ. ಪೋಷಕರಾದ ಶ್ರೀಯುತ ಕೆಂಪರಾಜ್ ಅವರು ಒಂದು ಬೀರನ್ನು ಕೊಡಿಸಿದ್ದಾರೆ. ಶ್ರೀಮತಿ ಪೂರ್ಣಿಮಾ ಮೇಡಮ್ ಇನ್ನರ್ವಿಲ್ ಕ್ಲಬ್ ಆಫ್ ಬೆಂಗಳೂರು ಇವರು ನಮ್ಮ ಶಾಲೆಗೆ ಒಂದು ಕಂಪ್ಯೂಟರ್ ಮತ್ತು ಪ್ರಿಂಟರನ್ನು ನೀಡಿದ್ದಾರೆ. ಪೋಷಕರಾದ ಅನ್ನಪೂರ್ಣ, ಅನುಸೂಯ, ಸವಿತಾ, ರಮೇಶ್, ಶ್ರೀನಿವಾಸ್, ಹಿರಿಯ ವಿದ್ಯಾರ್ಥಿಗಳಾದ ಲಿಖಿತಾ, ಪ್ರಮೋದ ಇವರು ನಲಿಕಲಿ ಕೊಠಡಿಗೆ ಗೋಡೆ ಬರಹ ಬರೆಸೋದಕ್ಕೆ ನೆರವಾಗಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳಾದ ಅಂಕೇಶ್, ಪ್ರಶಾಂತ್, ಮಾರಪ್ಪ, ಮಹೇಶ್ ಇವರೆಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ನಾಯಕರ ವೇಷಭೂಷಣಗಳನ್ನು ಕೊಡಿಸಿದ್ದಾರೆ. ಪೋಷಕರಾದಂತಹ ಹೊನ್ನಪ್ಪ ಅವರು, ಶ್ರೀಮತಿ ಗೌರಮ್ಮ ಅವರು ಅಡುಗೆಗೆ ಸಹಾಯಕ ಆದ ರೀತಿಯಲ್ಲಿ ಪಾತ್ರೆ ಪರಿಕರಗಳನ್ನು ಕೊಡಿಸಿದ್ದಾರೆ. ಹಾಗೆ ಮತ್ತೊಬ್ಬ ಹಿರಿಯ ವಿದ್ಯಾರ್ಥಿಯಾದಂತಹ ಕಿರಣ್ ಅವರು 12 ಗಿಡಗಳನ್ನು ಕೊಡಿಸಿದ್ದಾರೆ. ಜೊತೆಗೆ ಪೋಷಕರಾದಂತಹ ನಾಗಮ್ಮ ಮತ್ತು ರಂಗಯ್ಯ ಇವರು ನಮ್ಮ ಪ್ರಿಂಟರ್ಗೆ ಇಂಕನ್ನು ತುಂಬಿಸುವ ರೀತಿಯಲ್ಲಿ ಕ್ಯಾಟೇಜ್ ಅನ್ನು ಕೊಡಿಸಿದ್ದಾರೆ. ಆದರ್ಶ ಅವರು ನಮ್ಮ ಶಾಲೆಯ 46 ಮಕ್ಕಳಿಗೂ ಒಂದು ಟ್ರ್ಯಾಕ್ ಶೂಟ್ ಅನ್ನು ಕೊಡಿಸಿದ್ದಾರೆ. ಇದು ಅತ್ಯುತ್ತಮವಾದಂತಹ ಗುಣಮಟ್ಟದ ಟ್ರ್ಯಾಕ್ ಶೂಟ್ ಆಗಿದೆ. ಪೋಷಕರಾದಂತಹ ಮುನಿರಾಜು ಅವರು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಗೆ ನೆರವಾಗುವ ರೀತಿಯಲ್ಲಿ ದೀಪದ ಕಂಬವನ್ನು ಕೊಡಿಸಿದ್ದಾರೆ. ಪ್ರತಿದಿನ ಮಧ್ಯಾಹ್ನ ಪೌಷ್ಟಿಕ ಆಹಾರವಾದಂತಹ ಬಿಸಿಯೂಟದ ಜೊತೆಗೆ ಮೊಟ್ಟೆಯನ್ನು ಕೂಡ ನೀಡಲಾಗುತ್ತಿದೆ. ನಮ್ಮ ಶಾಲೆಯಲ್ಲಿ 3 ಜನ ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀಮತಿ ಫಿಲಾಮಿನಾ ಮೇಡಮ್ ಅವರು ನಲಿಕಲಿ ತರಗತಿಗಳನ್ನು ನಿರ್ವಹಿಸ್ತಾರೆ. ಮತ್ತೊಬ್ಬರು ಶ್ರೀಮತಿ ಜಾನವಿ ಮೇಡಮ್ ಅವರು ಶಿಕ್ಷಕರ ಕೊರತೆ ಇರೋದ್ರಿಂದ ಅತಿಥಿ ಶಿಕ್ಷಕರನ್ನಾಗಿ ಅವರನ್ನು ನೇಮಕ ಮಾಡಿಕೊಂಡಿದ್ದೇವೆ. ಇನ್ನೊಂದು ನಾನು ಜಿಪಿಡಿ ಸಹ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕ್ಲಸ್ಟರ್ ಸಿಆರ್ಪಿಗಳು ಹಾಗೂ ಬಿಆರ್ಪಿ, ಇಸಿಒ, ಬಿಒ ಅವರ ಮಾರ್ಗದರ್ಶನದಂತೆ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಆಗ ನಮಗೆ ಅಗತ್ಯ ಬಿದ್ದಾಗ ಅವರ ಸಲಹೆ, ಸೂಚನೆ, ಸೂಕ್ತ ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅವರ ಸೂಕ್ತ ಸಲಹೆ ಸೂಚನೆಯ ಮೇರೆಗೆ ನಾವು ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೇವೆ.
ಗೌರವಾನ್ವಿತ ಪೋಷಕರು ಮತ್ತು ನಾಗರಿಕರಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ಎಲ್ಲಾ ಶಿಕ್ಷಕರು ಅತ್ಯುತ್ತಮವಾದಂತಹ ಶೈಕ್ಷಣಿಕ ಹಿನ್ನೆಲೆಯಿಂದ ಬಂದಿರ್ತಾರೆ. ಯಾರು ಕೂಡ ಶೈಕ್ಷಣಿಕವಾಗಿ ಹಿನ್ನಡೆಯನ್ನು ಹೊಂದಿರೋರು ಯಾರು ಇರೋದಿಲ್ಲ. ಅತ್ಯುತ್ತಮವಾದ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿ ತೇರ್ಗಡೆಯಾಗಿ ಅತ್ಯುತ್ತಮ ಪದವಿಗಳನ್ನು ಪಡ್ಕೊಂಡು ಬಂದಿರ್ತಾರೆ. ಇಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸೋದ್ರಿಂದ ಅವರ ಶೈಕ್ಷಣಿಕ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಅತಿ ಹೆಚ್ಚು ನುರಿತ ಶಿಕ್ಷಕರಿಂದ ನೀವು ಶಿಕ್ಷಣವನ್ನು ಪಡಿತೀರಾ. ಭವಿಷ್ಯದಲ್ಲಿ ಒಂದು ಸಮಾನತೆ ಇರಬೇಕು ಅಂತಂದ್ರೆ, ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಇಂತಹ ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಕೇವಲ ಶಿಕ್ಷಕರ ಕರ್ತವ್ಯ ಅಷ್ಟೇ ಅಲ್ಲ, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಹಿರಿಯರು ನಿಮ್ಮೆಲ್ಲರ ಸಹಭಾಗಿತ್ವದಿಂದ ಮಾತ್ರವೇ ಈ ಸರ್ಕಾರಿ ಶಾಲೆಗಳನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಭವಿಷ್ಯದ ಸಮಾಜ ನಿರ್ಮಾಣಕ್ಕೆ ನಿಮ್ಮ ಕೈಯನ್ನು ಜೋಡಿಸಿ ಅಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು.